ಅನೇಕರು ಜಾತಕದವರು ಹೇಳುವ ನಕ್ಷತ್ರ ಗಣ ನಂಬಿ ನನ್ನ ನಕ್ಷತ್ರ ಸರಿಯಿಲ್ಲ, ಗಣ ಸರಿಯಿಲ್ಲ ಎಂದು ದುಃಖಪಡುತ್ತಾರೆ. ದೇವರು ನಕ್ಷತ್ರ, ಸೂರ್ಯ, ಚಂದ್ರರನ್ನು ನಮ್ಮ ಅನುಕೂಲಕ್ಕಾಗಿ ನಿರ್ಮಿಸಿರುವುದು. ನಮಗೆ ಅವುಗಳ ಮೇಲೆ ಅಧಿಕಾರವನ್ನು, ಪ್ರಭುತ್ವವನ್ನು ಕೊಟ್ಟಿದ್ದಾನೆ. ಅವುಗಳು ನಮ್ಮನ್ನಾಳುವುದಕ್ಕಾಗಲ್ಲ, ನಾವು ಅವುಗಳನ್ನು ಆಳುವುದಕ್ಕೆ. ಗೊತ್ತಿಲ್ಲದ ಕಾಲದಲ್ಲಿ ಜನರು ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯ ವಸ್ತುಗಳಾದ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಪೂಜಿಸಿದರು. ಆದರೂ ದೇವರು ಆ ಅಜ್ಞಾನ ಕಾಲಗಳನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಆದರೆ ಈಗಲಾದರೂ ಅನೇಕರಿಗೆ ಜ್ಞಾನವನ್ನು ಕೊಟ್ಟು ಸೂರ್ಯ, ಚಂದ್ರ, ನಕ್ಷತ್ರಗಳ ಬಗ್ಗೆ ಅಧ್ಯಯನ ಮಾಡುವಂತೆ ಕೃಪೆ ಕೊಟ್ಟಿದ್ದಾನೆ. ಅವು ಏನೂ ಅಲ್ಲ, ದೇವರ ಆಜ್ಞೆಗೆ ಅನುಸಾರವಾಗಿ ಅವುಗಳು ನಡೆಯುತ್ತವೆ. ಆಕಾಶವು ದೇವರ ಪ್ರಭಾವವನ್ನು ಪ್ರಚಾರಪಡಿಸುತ್ತದೆ. ನಕ್ಷತ್ರಗಳು ಮುಂಜಾನೆ ದೇವರನ್ನು ಸ್ತುತಿಸುತ್ತವೆ ಎಂದು ಒಂದೊಂದು ನಕ್ಷತ್ರಕ್ಕೂ ದೇವರು ಹೆಸರಿಡಿದು ಕರೆದಿದ್ದಾನೆ ಎಂತಲೂ ಸತ್ಯವೇದ ಹೇಳುತ್ತದೆ. ಅವೆಲ್ಲವೂ ದೇವರ ಆಜ್ಞೆಯನ್ನು ಸರಿಯಾಗಿ ಪಾಲಿಸುತ್ತವೆ. ಮನುಷ್ಯನೊಬ್ಬನನ್ನು ಬಿಟ್ಟು ಮನುಷ್ಯನು ತಾನು ಆಳ್ವಿಕೆ ಮಾಡಬೇಕಾಗಿರುವ ವಸ್ತುಗಳನ್ನೇ ತನ್ನನ್ನಾಳಲು ಬಿಟ್ಟುಕೊಂಡಿದ್ದಾನೆ. ನಮ್ಮಂತ ಒಬ್ಬ ಸಾಧಾರಣ ಮನುಷ್ಯನಾದ ಯೆಹೋಶುವನ ಪ್ರಾರ್ಥನೆಯನ್ನು ಕೇಳಿ ಸೂರ್ಯ, ಚಂದ್ರರು ಅವನು ಹೇಳಿದ ಜಾಗದಲ್ಲೇ ನಿಂತಿದ್ದವು. ಇದು ಆಶ್ಚರ್ಯವಾದರೂ ಸತ್ಯ. ಇದನ್ನು ಸತ್ಯವೇದವೇ ಹೇಳುತ್ತದೆ. ಅಂದ ಮೇಲೆ ನಿನ್ನ ಕುರಿತು ಜಾತಕದವನ ಬಳಿ ಹೋಗಿ ನಿನ್ನ ನಕ್ಷತ್ರ ಭವಿಷ್ಯವನ್ನು ಕೇಳುವುದೇಕೆ? ನೀನು ಅವುಗಳಿಗೆ ಅಧಿಕಾರಿ, ಅವು ನಿನಗಲ್ಲ. ನಾವು ಏಳುವುದು, ಕೂರುವುದು, ನಮ್ಮ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ನಮ್ಮ ಜೀವಿತದ ಎಲ್ಲ ದಿನಗಳು ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನೀನು ಇಂದು ನಿನ್ನ ಜೀವಿತವನ್ನು ನೋಡುತ್ತಿದ್ದೀಯಾ? ನಿನ್ನ ಮುಂದಿನ ಜೀವಿತವನ್ನೂ ಸಹ ದೇವರು ಅದಾಗಲೇ ನೋಡಿದ್ದಾಗಿದೆ ಮತ್ತು ಬರೆದಿದ್ದಾಗಿದೆ. ಅದಕ್ಕೆ ದೇವರು ಹೇಳಿದ್ದು, ಜಗದೋತ್ಪತ್ತಿಗಿಂತ ಮುಂಚೆ ಆರಿಸಿಕೊಂಡಿದ್ದೇನೆ ಎಂದು. ನೀನು ಇನ್ನು ಅಣುರೇಣುವಾಗಿ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ಆತನ ಕಣ್ಣುಗಳು ನಿನ್ನನ್ನು ಕಂಡಿವೆ. ಅಂದ ಮೇಲೆ ಜಾತಕದವನ ಬಳಿ ಅಲ್ಲ, ನಿನ್ನ ಜಾತಕವನ್ನು ತಿಳಿದಿರುವ ದೇವರ ಬಳಿ ಬಾ. ನಿನ್ನ ಸೃಷ್ಟಿಕರ್ತನ ಬಿಟ್ಟು ಸೃಷ್ಟಿಯ ವಸ್ತುಗಳ ಬಳಿ ನಿನ್ನ ಬಗ್ಗೆ ಕೇಳುವುದೇಕೆ? ಅವುಗಳೇ ಒಂದು ದಿನ ಉರಿದು ನಾಶವಾಗುವವು ಎಂದು ಸತ್ಯವೇದ ಹೇಳುತ್ತದಲ್ಲ. ದೇವಮಗುವೆ, ಜಾತಕದವನಿಗೆ ನಿನ್ನ ಭವಿಷ್ಯ ಗೊತ್ತಿಲ್ಲ, ಆದರೆ ನಿನ್ನನ್ನು ಉಂಟು ಮಾಡಿದ ದೇವರಿಗೆ ನಿನ್ನ ಜಾತಕವೆಲ್ಲ ಗೊತ್ತುಂಟು. ಸೃಷ್ಟಿಯನ್ನು ನಂಬಬೇಕೋ ಸೃಷ್ಟಿಕರ್ತನನ್ನು ನಂಬಬೇಕೋ ನೀನೇ ನಿರ್ಧರಿಸು. ನಿನ್ನ ನಂಬಿಕೆ ಉರಿದು ಹೋಗುವ ನಕ್ಷತ್ರಗಳ ಮೇಲೆ ಅಲ್ಲ, ನಕ್ಷತ್ರಗಳನ್ನು ಉಂಟು ಮಾಡಿದ ದೇವರ ಮೇಲೆ. ಸೃಷ್ಟಿ ಒಂದು ದಿನ ಇಲ್ಲದೆ ಹೋಗುತ್ತದೆ. ಸೃಷ್ಟಿಕರ್ತನೊಬ್ಬನೇ ನಿರಂತರವೂ ಸ್ತುತಿ ಹೊಂದತಕ್ಕವನಾಗಿರುವನು. ಕಾಲ ಸಮಯಗಳನ್ನು ನಿನಗೋಸ್ಕರ ಬದಲಾಯಿಸುವನು. ನಿನ್ನ ಕುರಿತಾಗಿ ಅಹಿತದ ಅಲ್ಲ, ಹಿತದ ಯೋಚನೆಗಳನ್ನೇ ಮಾಡಿ ನಿನ್ನ ಭವಿಷ್ಯವನ್ನು ಸುಂದರವಾಗಿಸುವವನೂ ಆಗಿರುವ ದೇವರ ಬಳಿಗೆ ಬಾ. ನಿನ್ನ ಭವಿಷ್ಯತ್ತನ್ನು ಆತನೇ ನಿನಗೆ ತಿಳಿಸಿಕೊಡುವನು. ಅದನ್ನು ಬಿಟ್ಟು ನಾಶವಾಗುವ ನಕ್ಷತ್ರಗಳ ಹಿಂದೆ ಓಡಬೇಡ. ನಕ್ಷತ್ರಗಳನ್ನು ಉಂಟು ಮಾಡಿದ ದೇವರ ಬಳಿಗೆ ಬಾ.